ಕೆಫೆ ಇನ್ಫೋ ಯೂಟ್ಯೂಬ್ ಚಾನಲ್ ಸ್ವಾಗತ. ಈ ವಿಡಿಯೋದಲ್ಲಿ HSTR ನೇಮಕಾತಿ 2024ಕ್ಕೆ ಸಂಬಂಧಪಟ್ಟಂತೆ ಮಧು ಬಂಗಾರಪ್ಪನವರು ಸುಮಾರು 10,000 ಶಿಕ್ಷಕರ ನೇಮಕಾತಿ ಮಾಡ್ತೀವಿ ಅಂತ ಹೇಳಿದ್ದಾರೆ. ಅದರಲ್ಲಿ 2,500 ಪ್ರೌಢಶಾಲಾ ಶಿಕ್ಷಕರ ನೇಮಕಾತಿ ಅಂತ ಹೇಳಿದ್ದಾರೆ. ಅಂದರೆ ಪ್ರೌಢಶಾಲಾ ಶಿಕ್ಷಕರು ಅಂದರೆ ಈಗ ಹೈಸ್ಕೂಲ್ ಟೀಚರ್ಸ್ ನೇಮಕಾತಿ ಪ್ರಕ್ರಿಯೆ ಅಂತೇಳಿ ನಾವು ಇಲ್ಲಿ ಹೇಳ್ತಾ ಬರ್ತೀವಿ. ಓಕೆ, ಇಲ್ಲಿ ಈ ಒಂದು ನೇಮಕಾತಿಗೆ ಭಾಳಷ್ಟು ಜನರು ನನಗೆ ವೈಯಕ್ತಿಕವಾಗಿ ಕೇಳಿದರು, ಸರ್ ಈ ನೇಮಕಾತಿಗೆ PG ಬೇಕಾಗುತ್ತಾ, PG ಮಾಡಿರಬೇಕಾ, ಮತ್ತು ಈ ನೇಮಕಾತಿಯಲ್ಲಿ ಮತ್ತೆ ಏನಾದ್ರು TET ಮಾಡ್ತಾರೆ. ಯಾಕಂದರೆ 1ರಿಂದ 8ನೇ ತರಗತಿವರೆಗೂ TET ಮಾಡ್ತಾರೆ, ಮುಂದೆ ಇದಕ್ಕೂ TET ಮಾಡಿ ನೇಮಕಾತಿ ಪ್ರಕ್ರಿಯೆ ಪ್ರಾರಂಭಿಸ್ತಾರೆ ಅನ್ನುವಂಥ 2 ಪ್ರಶ್ನೆಗಳಂತ ಭಾಳಷ್ಟು ಕೇಳಿದರು. ಹೀಗಾಗಿ ನಾನು ಈ ವಿಡಿಯೋ ಮಾಡ್ತಾಯಿದ್ದೀನಿ. ಮತ್ತು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ PU ನೇಮಕಾತಿ ಮತ್ತು HSTR ನೇಮಕಾತಿ ಕುರಿತಂತೆ ವಾಟ್ಸಪ್ ಮತ್ತು ಟೆಲಿಗ್ರಾಮ್ ಗ್ರೂಪ್ ಇದೆ, ಇಂಟ್ರೆಸ್ಟ್ ಇದ್ದವರು ಜಾಯ್ನ್ ಆಗ್ಬೋದು. ಓಕೆ, ಇಲ್ಲಿ ನಾವು ನೋಡ್ತಾ ಬರೋದಾಗಿತ್ತು ಅಂದರೆ HSTR ವಿಷಯಕ್ಕೆ ಹೋಗೋಕ್ಕಿಂತ ಮುಂಚೆ ಸ್ವಲ್ಪ ನಮಗೆ ಶಿಕ್ಷಣ ವ್ಯವಸ್ಥೆ ಬಗ್ಗೆ ಗೊತ್ತಿರಲಿಲ್ಲ. ನಮಗೆ ನಮ್ಮ ಹಿಂದೆ ಹೇಗಿತ್ತು ಅಂತಂದರೆ 1ರಿಂದ 7, ನೆಕ್ಸ್ಟ್ 8ರಿಂದ 10, ನೆಕ್ಸ್ಟ್ 11ರಿಂದ 12, ಅಂದರೆ ಈ ರೀತಿಯಾಗಿ ಏನು ಎಜುಕೇಷನ್ ಸಿಸ್ಟಮ್ ಇದು ಪ್ರಾಥಮಿಕ, ಪ್ರೌಢ ಮತ್ತು ಇದು PU ಅಂತೇಳಿ ಕನ್ಸಿಡರ್ ಮಾಡ್ತಿದ್ರು. 3 ಭಾಗದಲ್ಲಿ ಇತ್ತು. ನಂತರ ಕಾಲದಲ್ಲಿ ಏನಾಯಿತು, SSC ಅನ್ನುವಂಥ ಒಂದು ಪ್ರೋಗ್ರಾಮ್ನ ಜಾರಿಗೆ ಬರ್ತಾರೆ, ಸರ್ವ ಶಿಕ್ಷಾ ಅಭಿಯಾನ ಅಂತೇಳಿ. ಇಲ್ಲೇನು ಮಾಡ್ತಾ ಬರ್ತಾರೆ ಅಂತಂದರೆ ಶಿಕ್ಷಣ ವ್ಯವಸ್ಥೆಯಲ್ಲಿ ಬದಲಾವಣೆಯನ್ನು ತರ್ತಾರೆ. ಅಲ್ಲೇನು ಮಾಡ್ತಾರೆ, 1ರಿಂದ 8 ಅಂತ ತರ್ತಾರೆ. ನಾವೆಲ್ಲ ಕಲ್ತಿದ್ದು 1ರಿಂದ 7 ಪ್ರಾಥಮಿಕ ಇತ್ತು ಅವಾಗ. ಈಗ ಪ್ರೆಸೆಂಟ್ಲಿ ಏನಾಗಿದೆ, 1ರಿಂದ 8ಕ್ಕೆ ಪ್ರಾಥಮಿಕ ಅಂತೇಳಿ ಕನ್ಸಿಡರ್ ಮಾಡ್ತಾ ಬರ್ತಾರೆ. ಇಲ್ಲಿಂದ ಏನಾಗುತ್ತೆ, 1 ಕ್ಲಾಸು ಈ ಕಡೆ ಜಂಪ್ ಆಗುತ್ತೆ. ಅಂದರೆ ಇಲ್ಲೇನು ಉಳ್ಕೊಂಡ್ಬಿಡುತ್ತೆ, 9th ಮತ್ತು 10th ಉಳ್ಕೊಂಡ್ಬಿಡುತ್ತೆ ಜಸ್ಟ್. ಓಕೆ, ತದನಂತರದಲ್ಲಿ RMS ಅನ್ನುವಂಥ ಮತ್ತೊಂದು ಪ್ರೋಗ್ರಾಮ್ ಆಗುತ್ತೆ, ರಾಷ್ಟ್ರೀಯ ಮಾಧ್ಯಮಿಕ ಶಿಕ್ಷಾ ಅಭಿಯಾನ ಅನ್ನುವಂಥ ಇನ್ನೊಂದು ಕಾರ್ಯಕ್ರಮ ಸ್ಟಾರ್ಟ್ ಆಗುತ್ತೆ. ಇದ್ರ ಪ್ರಕಾರ ಏನು ಮಾಡ್ತಾರೆ ಅಂತಂದರೆ ಈ 9, 10ಕ್ಕೆ 11, 12 ಸೇರಿಸ್ತಾರೆ. ಓಕೆ, 11, 12 ಸೇರಿಸ್ಕೊಂಡು 11, 12 ಯಾವಾಗ ಸೇರ್ತದಲ್ಲ ಅವಾಗ 9ರಿಂದ 12 ಆಗುತ್ತೆ. ಇಲ್ಲಿ PUC ಅನ್ನುವಂಥ ಕಾನ್ಸೆಪ್ಟು ಸ್ವಲ್ಪ ಕ್ಲೋಸ್ ಆಗ್ತಾ ಬರುತ್ತೆ. ಅವಾಗೇನು ಮಾಡ್ತಾರೆ ಅವರು, ಈ ಒಂದು ಸಿಸ್ಟಮ್ ಬಂದ ತಕ್ಷಣ ಅವ್ರೇನು ಮಾಡ್ತಾರೆ, PU ನೇಮಕಾತಿಗೂ B.Ed ಕಂಪಲ್ಸರಿ ಮಾಡ್ತಾರೆ. ಪ್ರೆಸೆಂಟ್ಲಿ PU ನೇಮಕಾತಿಗೆ ಮೊದಲೆಲ್ಲ B.Ed ಇರಲಿಲ್ಲ, ಈಗೆಲ್ಲ ಏನು ಮಾಡಿದ್ದಾರೆ, ಕಂಪಲ್ಸರಿ ಮಾಡಿದ್ದಾರೆ. ಯಾಕಂತಂದರೆ ಇಲ್ಲಿ 9 ಮತ್ತು 10 ಜಾಯಿನ್ ಆಗೋದ್ರಿಂದ ಅಲ್ಲಿ ಕಡ್ಡಾಯವಾಗಿ B.Ed ಬೇಕಾಗುತ್ತೆ. ನೋಡಿ, ಇಲ್ಲಿ 9ರಿಂದ 10ಕ್ಕೆ B.Ed ಬೇಕು, 11ರಿಂದ 12ಕ್ಕೆ PG ಬೇಕು. ಓಕೆ, ಹೀಗಾಗಿ ಇವು ಎರಡನ್ನೂ ಸೇರಿಕೊಂಡು ಏನು ಮಾಡ್ತಾರೆ, PG ಪ್ಲಸ್ B.Ed ಅನ್ನು ಅವರೇನು ಮಾಡ್ತಾ ಬರ್ತಾರೆ ಅಂತಂದರೆ ಕ್ವಾಲಿಫಿಕೇಷನ್ ಅಂತೇಳಿ ಕನ್ಸಿಡರ್ ಮಾಡ್ತಾ ಬರ್ತಾರೆ. ಓಕೆ, ಇಲ್ಲಿ ಈಗ HSTR ನೇಮಕಾತಿಗೆ ಸಂಬಂಧಪಟ್ಟಂತೆ ತಮಗೆ ಗೊತ್ತಿರಲಿ, HSTR ನೇಮಕಾತಿಗೆ ಸಂಬಂಧಪಟ್ಟಂತೆ ಈ ಸಾರಿ PGಯನ್ನು ಕನ್ಸಿಡರ್ ಮಾಡ್ತಾರಾ ಅನ್ನುವಂಥದ್ದೊಂದು ಪ್ರಶ್ನೆ ಇದೆ. ಭಾಳಷ್ಟು ಜನರು ಕೇಳಿದ್ದರಿಂದ ಅಕಸ್ಮಾತ್ PGಯನ್ನು ಇಂಟ್ರಡ್ಯೂಸ್ ಮಾಡಿದರೆ ಬರೀ B.Ed ಮಾಡಿದವರಿಗೆ ಅನ್ಯಾಯ ಆಗೋದಿಲ್ವಾ ಅನ್ನುವಂಥ ಸಮಸ್ಯೆ ಬರುತ್ತೆ. ಇದೇನಿದೆ ಇನ್ನವರೆಗೂ ಅಧಿಸೂಚನೆ, ಯಾಕಂತಂದರೆ ಹಿಂದಿನ ಅಧಿಸೂಚನೆ 2014ಕ್ಕೆ ಆಗಿತ್ತು. ಇದರ ನಂತರ HSTR ಅಧಿಸೂಚನೆ ನೇಮಕಾತಿ ಪ್ರಕ್ರಿಯೆ ಮುಂದೆ ನಡೀಲೇ ಇಲ್ಲ. ಹೀಗಾಗಿ ಈಗ ಸುಮಾರು 10 ವರ್ಷ ಆಯಿತು. ಈ 10 ವರ್ಷದ ನಂತರ ಈಗ ಮತ್ತೆ HSTR ನೇಮಕಾತಿ ಪ್ರಕ್ರಿಯೆ ಮಾಡ್ತಾರೆ ಅಂತಂದರೆ ಅವರು 10 ವರ್ಷದ ಹಳೆ ಸಿಸ್ಟಮಿಗೆ ಅಡಾಪ್ಟ್ ಆಗೋಂಗಿಲ್ಲ ಅನಿಸುತ್ತೆ, B.Edಗೆ ಅಡಾಪ್ಟ್ ಆಗೋಂಗಿಲ್ಲ. ಅವರಿಲ್ಲಿ ಏನು ಮಾಡ್ತಾರೆ, PG ಪ್ಲಸ್ B.Edಗೆ ಅಡಾಪ್ಟ್ ಆಗುವಂಥ ಚಾನ್ಸಸ್ ಇದೆ. ಇನ್ನೂ ತಿದ್ದುಪಡಿ ಆಗಿಲ್ಲ. ಹಳೆ ತಿದ್ದುಪಡಿ, ಹಳೆ ಒಂದು ಅಧಿಸೂಚನೆ ನೋಡಿದರೆ ಜಸ್ಟ್ B.Ed ಆಗಿರಬೇಕು ಅಷ್ಟೇ. ಆದರೆ ಈಗೇನಾದರೂ ಅವರು ಮೋಸ್ಟ್ಲಿ ನೇಮಕಾತಿ ಪ್ರಕ್ರಿಯೆ ಸ್ಟಾರ್ಟ್ ಮಾಡಿದ್ದೇ ಆಗಿತ್ತು ಅಂತಂದರೆ ಇಲ್ಲಿ PGಯನ್ನು ತರುವಂಥ ಚಾನ್ಸಸ್ ಇದೆ. ಹೀಗಾಗಿ ನನ್ನ ಒಂದು ದೃಷ್ಟಿಕೋನದಲ್ಲಿ ಏನಿದೆ ಅಂತಂದರೆ ಒಂದು 50%, ಓಕೆ, ಒಂದು 50% PGಯನ್ನು ಇಂಟ್ರಡ್ಯೂಸ್ ಮಾಡುವಂಥ ಚಾನ್ಸಸ್ ಇದೆ. ಯಾಕೆ ಮಾಡಬಹುದು ಅನ್ನೋದನ್ನು ನಾನು ಇನ್ನೊಂದು ಹೇಳ್ತಾ ಬರ್ತೀನಿ ಅಂತ ತಮಗೆಲ್ಲ ಗೊತ್ತಿರುವ ಹಾಗೆ ಈ ಮೊನ್ನೆನಾದರೂ ಏನು ಮಾಡಿದರು, ಪ್ರೌಢಶಾಲಾ ಶಿಕ್ಷಕರಿಗೆ ಏನು ಮಾಡಿದರು, ಮುಂಬಡ್ತಿಯನ್ನು ಕೊಟ್ಟಿದ್ದಾರೆ. ಅಂದರೆ ಇವರಿಗೆ PUಗೆ ನೇಮಕಾತಿ ಯಾರೋ PU ಲೆಕ್ಚರ್ ಆಗಿ ಪ್ರಮೋಷನ್ ಮಾಡಿದಾರಂತೆ. ಇಲ್ಲಿ ನೋಡ್ತಾ ಬರೋದಾಗಿತ್ತು ಅಂದರೆ PU ಲೆಕ್ಚರ್ ಅಂದರೆ ಯಾವ ರೀತಿಯಾಗಿ ಅವ್ರಿಗೆ ಪ್ರಮೋಷನ್ ಮಾಡಿದ್ದಾರೆ ಅಂತಂದರೆ, ಕೆಲವೊಂದಿಷ್ಟು ಶಾಲೆಗಳು ಇನ್ನೂ 8ರಿಂದ 10ನೇ ತರಗತಿ ಶಾಲೆಗಳೇ ಇದ್ದಾವೆ. ಇನ್ನೂ ಕೆಲವೊಂದಿಷ್ಟು ಶಾಲೆಗಳು ನಮ್ಮ ರಾಜ್ಯದಲ್ಲಿ ಯಾವ ರೀತಿ ನಡೀತಾ ಇದ್ದಾವೆ ಅಂತಂದರೆ 9ರಿಂದ 12ಕ್ಕೆ ನಡೀತಾ ಇದೆ. ಈಗಿಲ್ಲೇನು ಮಾಡಿಬಿಟ್ಟಿದ್ದಾರೆ ಅಂತಂದರೆ ಈ 8ಅನ್ನು 1ರಿಂದ 7 ಇದ್ದಲ್ಲೇ ಜಾಯಿಂಟ್ ಮಾಡ್ತಾ ಇದ್ದಾರೆ. ಓಕೆ, ನಂತರ ಈ ಶಿಕ್ಷಕರಲ್ಲಿ ಯಾರು B.Ed ಪ್ಲಸ್ PG ಮಾಡಿದಾರಲ್ಲ, PG ಪ್ಲಸ್ B.Ed ಮಾಡಿದಾರಲ್ಲ, ಅವರನ್ನು ಏನು ಮಾಡ್ತಾ ಬರ್ತಾರೆ ಅಂದರೆ ಈ ಒಂದು HSTR ಹೈಸ್ಕೂಲ್ ನೇಮಕಾತಿ ಏನಿದೆಯಲ್ಲ ಇಲ್ಲಿ ಪ್ರಮೋಟ್ ಮಾಡಿದ್ದಾರೆ ಅಂತಂದರೆ ಆದಷ್ಟು ಅವ್ರು ಏನು ಮಾಡ್ತಾ ಇದ್ದಾರೆ, ಅವರ ಒಂದು ವೃಂದದವರನ್ನು ಮುಂದೊಯ್ತಾ ಇದ್ದಾರೆ. ಈಗ ಒಬ್ಬ ಹೈಸ್ಕೂಲ್ ಟೀಚರನ್ನು ಮತ್ತೆ ಅವನಿಗೆ 1ರಿಂದ 7ಗೆ ಡಿಮೋಷನ್ ಮಾಡಲಿಕ್ಕೆ ಬರೋದಿಲ್ಲ, ಅವನೇನಿದ್ರು ಮುಂದೆ ತೊಗೊಂಡು ಹೋಗಬೇಕು. ಹೀಗಾಗಿ ಇವರಿಗೆಲ್ಲ
ಲೆಟ್ರ್ ಸಹಿತ ಕೊಟ್ಟಿದ್ದಾರೆ, ಕಡ್ಡಾಯವಾಗಿ PG ಮಾಡಬೇಕನ್ನುವಂಥ ಲೆಟ್ರ್ ಕೊಟ್ಟಿದ್ದಾರೆ. ಭಾಳಷ್ಟು ಶಿಕ್ಷಕರು ಮಾಡಿಕೊಂಡಿದ್ದಾರೆ. ಈಗ ಅದರಲ್ಲಿ ಏನು ಮಾಡಿಬಿಟ್ಟಿದ್ದಾರೆ ಅಂತಂದರೆ ಅವರಿಗೆ ಇಲ್ಲಿ ಪ್ರಮೋಷನ್ ಕೊಟ್ಟು 9ರಿಂದ 12ಕ್ಕೆ ತಂದಿದ್ದಾರೆ. ಹೀಗಾಗಿ ಈ ಒಂದು ಕಂಡೀಷನ್, ಈ ಒಂದು ಸಿಚುವೇಷನನ್ನು ನೋಡಿದರೂ ಸಹಿತ ನಮಗನ್ಸುತ್ತೆ ಈ ಸಾರಿ HSTR ನೇಮಕಾತಿಗೆ PGಯನ್ನು ಮಾಡುವಂಥ ಚಾನ್ಸಸ್ ಇದೆ. ಇದು 50%, 100 ಅಂತಲ್ಲ, 50%. ಯಾಕಂದ್ರೆ ಡಿಗ್ರಿ ಮಾಡ್ಕೊಂಡು ಅವ್ರು ತುಂಬಿಕೊಂಡ್ರು ಅಲ್ಲಿ ಪ್ರಾಬ್ಲಮ್ ಆಗುತ್ತೆ. ಯಾಕಂದರೆ ಅವ್ರಿಗೆ ಡಿಮೋಷನ್ನು ಮಾಡಲಿಕ್ಕೆ ಆಗಂಗಿಲ್ಲ, ಪ್ರಮೋಷನ್ನೇ ಕೊಡಬೇಕಾಗುತ್ತೆ ಎಲ್ಲಿ ಹೋದರು. ಹೀಗಾಗಿ ಈ ಸಾರಿ 50% PG ಮಾಡುವಂಥ ಚಾನ್ಸಸ್ ಇದೆ. ಹೀಗಾಗಿ ಭಾಳಷ್ಟು ಜನರಿಗೆ ಈ ಒಂದು ಪ್ರಶ್ನೆ ಕೇಳಿದರು. ನನಗನ್ಸುತ್ತೆ ಈ ಸಾರಿ 50% PG ಮಾಡುವಂಥ ಚಾನ್ಸ್ ಇದೆ. ಅದೇ ಹಳೆ ನೋಟಿಫಿಕೇಶನ್ ನೋಡಿದ್ರೆ PG ಇಲ್ಲ, ಜಸ್ಟ್ B.Ed ಇದೆ. ಓಕೆ, ನೆಕ್ಸ್ಟ್ TET ಮಾಡಬೇಕಾ ಅನ್ನುವಂಥ ಪ್ರಶ್ನೆ ಬರುತ್ತೆ. ನೋಡಿ, ಇಲ್ಲಿ TET ಮಾಡಬೇಕಾಗಿತ್ತು ಅಂದರೆ ಪ್ರೆಸೆಂಟ್ಲಿ, ಉದಾಹರಣೆಗಾಗಿ ಈಗ ಏನಾದ್ರು TET ಮಾಡಬೇಕಾಗಿತ್ತು ಅಂತಂದರೆ ಈಗ ಇನ್ನೂ ಸಿಲೆಬಸ್ ಇಲ್ಲ. ಓಕೆ, TET ಮಾಡಬೇಕಾಗಿತ್ತು, ಸಿಲೆಬಸ್ ಇಲ್ಲ, ಯಾವ ರೀತಿಯಾಗಿ ಸಿಲೆಬಸ್ ಫ್ರೇಮ್ವರ್ಕ್ ಮಾಡಬೇಕನ್ನುವಂಥ ಪ್ಲ್ಯಾನ್ ಇಲ್ಲ. ಓಕೆ, ಹೀಗಾಗಿ ಈ ವರ್ಷ ನನಗನ್ಸುತ್ತೆ TETಯನ್ನು ಮಾಡೋದಿಲ್ಲ. ನೇಮಕಾತಿ ಪ್ರಕ್ರಿಯೆ TETಯನ್ನು ಮಾಡೋದಿಲ್ಲ. HSTR ನೇಮಕಾತಿ ಮುಂದಿನ ಒಂದು ಅವಧಿಯಲ್ಲಿ ಮಾಡ್ಬೋದು. ಈಗ ಆಲ್ರೆಡಿ 1ರಿಂದ 8ಕ್ಕೆ TET ಇದೆ. ಓಕೆ, ಇದನ್ನು 9ರಿಂದ 12ಕ್ಕೆ ಮಾಡುವಂಥ ಚಾನ್ಸ್ ಇದೆ. ಯಾಕಂತಂದರೆ ನಿಮಗೆ ಒಂದು ಲೆಟ್ರನ್ನು ನಾನು ಇಲ್ಲಿ ತೋರಿಸ್ತಾ ಇದ್ದೀನಿ. ಇಲ್ಲಿ ನೋಡ್ಬೋದಿಲ್ಲ, 19/4/2023, ಅಂದರೆ ಇನ್ನೂ ಒಂದು ವರ್ಷ ಸಹಿತ ಆಗಿ ಬರೀ ಒಂದು 3-4 ತಿಂಗಳಾಗಿದೆ. ಇಲ್ಲಿ ಏನು ಮಾಡ್ತಾ ಬರ್ತಾರಂತಂದರೆ ಪದವಿ ಪೂರ್ವ ಶಿಕ್ಷಣ ಇಲಾಖೆಯ ಉಪನ್ಯಾಸಕರ ಹುದ್ದೆಗೆ ಸಂಬಂಧಪಟ್ಟಂತೆ ವೃಂದ ಮತ್ತು ನೇಮಕಾತಿ ನಿಯಮಾವಳಿಗಳು ತಿದ್ದುಪಡಿ ಮಾಡಬೇಕು ಅಂತೇಳಿ 19/4/2023ಕ್ಕೆ ಸರ್ಕಾರಕ್ಕೆ ಪತ್ರ ಹೋಗುತ್ತೆ. ಏನಪ್ಪ ಪತ್ರ ಅಂತಂದರೆ ಇಲ್ಲಿ ನೋಡ್ಬೋದು ನೀವು, ಇಲ್ಲಿಂದ ನೋಡ್ತಾ ಬರ್ರಿ. ವೃಂದ ಮತ್ತು ನೇಮಕಾತಿ ನಿಯಮಾವಳಿ ತಿದ್ದುಪಡಿ ತರುವ ಕುರಿತಂತೆ ಪರಿಶೀಲಿಸಿ ತಮ್ಮ ಸ್ಪಷ್ಟವಾದ ಅಭಿಪ್ರಾಯ ವರದಿಯೊಂದಿಗೆ ಉಲ್ಲೇಖ ಕೋರಿರುವಂತೆ TET ಇಲ್ಲಿ ಕೊಟ್ಟಿದ್ದಾರೆ ನೋಡ್ರಿ. TET ಅನುಷ್ಠಾನಕ್ಕಾಗಿ ವೃಂದ ಮತ್ತು ನೇಮಕಾತಿ ನಿಯಮಗಳನ್ನು ಅಳವಡಿಸಿಕೊಂಡು ಪಠ್ಯಕ್ರಮವನ್ನು ವಿವರ ಅನುಸರಿಸಬೇಕಾದ ವಿಧಾನ ಇವುಗಳ ಕುರಿತು ತಿದ್ದುಪಡಿ ತರಬೇಕು ಅಂತ ಹೇಳ್ತಾರೆ. ಅಂದರೆ PU ನೇಮಕಾತಿಗೆ TETಯನ್ನು ಮಾಡಿ ಅಂಥೇಳಿ ಹೇಳ್ತಾರೆ. ಬಟ್ ಇದು ಲೆಟರು 2023, ಇದು 1 ವರ್ಷ ಹಿಂದಿಂದು ಲೆಟರು. ಆದರೆ ಇಲ್ಲೇನಾಯಿತು, NEP ಕ್ಲಿಯರ್ ಆಗಿರೋದ್ರಿಂದ, NEP ಫಾಲೋ ಮಾಡ್ತಾ ಇಲ್ಲದೇ ಇರೋದ್ರಿಂದ ಮೋಸ್ಟ್ಲಿ ಇದು TET ಮಾಡೋದಿಲ್ಲ ಅಂತ ಅಂದ್ಕೊಂಡಿದ್ವಿ. ಬಟ್ ಇದು NCT ಅವ್ರದ್ದು ಲೆಟರ್ ಆಗಿರೋದ್ರಿಂದ NCT ಇದವರು ಸಹಿತ ಹಿಂದೆ ಲೆಟರ್ ಕೊಟ್ಟಿದ್ದಾರೆ. ಎಲ್ಲ ರಾಜ್ಯಗಳು PU ನೇಮಕಾತಿಗೆ TET ಮಾಡಬೇಕಂತೇಳಿ. ನಮ್ಮ ರಾಜ್ಯದಲ್ಲೂ ಸಹಿತ ಮಾಡಲಿಲ್ಲ. ನಾವು ಅಂದ್ಕೊಂಡಿದ್ವಿ 814 ಹುದ್ದೆಗಳನ್ನು 2022ಕ್ಕೆ ಅನುಮೋದನೆ ಕೊಟ್ಟಿದ್ದರು, ತುಂಬಿಕೊಲಿಲ್ಲ. 2024 ಆದರೂ ತುಂಬಿಕೊಲಿಲ್ಲ. ಯಾಕಂತಂದರೆ ಮೋಸ್ಟ್ಲಿ TET ಮಾಡ್ಬೋದು ಅಂತ ಮಾಡಿದ್ವಿ. ಆದರೆ TET ಕುರಿತಾಗಿ ಅವರು ಸಿಲೆಬಸ್ ಮಾಡಲಿಲ್ಲ, ಸ್ಟ್ರಕ್ಚರ್ ಮಾಡಲೇ, ಏನೂ ಮಾಡಲೇ ಇಲ್ಲ. ಓಕೆ, ಹೀಗಾಗಿ ನನಗನ್ಸುತ್ತೆ HSTR ನೇಮಕಾತಿಗೆ ಸಂಬಂಧಪಟ್ಟಂತೆ TET ಅವರು ಈ ವರ್ಷ ಮಾಡೋದಿಲ್ಲ. ಈ ವರ್ಷದ PU ನೇಮಕಾತಿಗೆ ಆಗಿರ್ಬೋದು, HSTR ನೇಮಕಾತಿಗೆ ಆಗಿರ್ಬೋದು, TETಯನ್ನು ಮಾಡೋದಿಲ್ಲ. ಯಾಕಂತಂದರೆ TET ಮಾಡಬೇಕಾಗಿತ್ತು ಅಂದರೆ ಸಿಲೆಬಸ್ಸನ್ನು ರೆಡಿ ಮಾಡ್ಕೋಬೇಕು, ಎಕ್ಸಾಮ್ ಮಾಡಬೇಕು, ಅವ್ರಿಗೆ ಅವಾರ್ಡ್ ಮಾಡಬೇಕು, ಅವ್ರ ಸರ್ಟಿಫಿಕೇಟ್ ಕೊಡಬೇಕು. ಓಕೆ, ಇಷ್ಟೆಲ್ಲ ಭಾಳಷ್ಟು ಲೆಂದಿ ಇದೆ ಕೆಲಸ. ಓಕೆ, ಹೀಗಾಗಿ ನನಗನ್ಸುತ್ತೆ ಈ ವರ್ಷದ HSTR ನೇಮಕಾತಿಯಲ್ಲಿ TET ಇರೋದಿಲ್ಲ. ಆದರೆ ಮುಂದಿನ ಸಲ ಸುಮಾರು ಒಂದು 2-3 ವರ್ಷ ಬಿಟ್ಟ ನಂತರ PUಗೆ ಮತ್ತು HSTRಗೆ ಕಡ್ಡಾಯವಾಗಿ TETಯನ್ನು ಮಾಡುತ್ತಾರೆ. ಓಕೆ, ಹೀಗಾಗಿ ಈ ಸಲ TET ಅನ್ನೋದು ಡೌಟು ಮಾಡಲಿಕ್ಕಿಲ್ಲ. ಆದರೆ PG ಏನಿದೆ ಅಲ್ಲ, ಇದು 50% ಮಾಡುವಂಥ ಚಾನ್ಸಸ್ ಇದೆ. ಓಕೆ, ಥ್ಯಾಂಕ್ ಯು.